ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ರಾಯರ ಪವಾಡ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ, ಯಾರ ಮನೆಯಲ್ಲಿ ಪ್ರತಿನಿತ್ಯ ರಾಯರ ಸ್ಮರಣೆ ನಡೀತಾ ಇರುತ್ತೋ, ಯಾರ ಮನೆಯಲ್ಲಿ ಪ್ರತಿನಿತ್ಯ ರಾಯರ ಪೂಜೆ ಭಕ್ತಿ ಭಾವದಿಂದ ನಡೀತಾ ಇರುತ್ತೋ ಅಂತಹ ಮನೆಯಲ್ಲಿ ಸಾಕ್ಷಾತ್ ರಾಯರೇ ನೆಲೆಸಿ ಆ ಮನೆಯನ್ನು ಹೇಗೆ ಅಭಿವೃದ್ಧಿ ಮಾಡ್ತಾರೆ, ಹೇಗೆ ಯಶಸ್ಸಿನತ್ತ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಇವತ್ತಿನ ಈ ಸಂಚಿಕೆನೇ ಸಾಕ್ಷಿ. ನಿಮಗೆಲ್ಲ ನೆನಪಿರಬಹುದು, ಕನ್ನಡದ ಕಣ್ಮಣಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ವರಪುತ್ರ, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಬದುಕಿನಲ್ಲಿ ನಡೆದಂತಹ, ಅಂದರೆ ರಾಯರು ಮಾಡಿದಂತಹ ಅನುಗ್ರಹ, ಪುನೀತ್ ರಾಜ್ಕುಮಾರ್ ಅವರ ಮೇಲೆ ರಾಯರು ಮಾಡಿದಂತಹ ಒಂದು ವಿಶೇಷವಾದಂತಹ ಅನುಗ್ರಹದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷ ಅತಿಥಿಗಳು ಅವರಿಗೆ ಆಗಿರುವಂತಹ ಅನುಭವವನ್ನು ನಿಮ್ಮ ಮುಂದೆ ಹೇಳ್ಕೊತಾರೆ. ವಿಶೇಷ ಏನು ಅಂತಂದರೆ, ಈ ಅತಿಥಿಗಳು ಕೂಡ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರು. ಅವರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ 3:30-4 ಗಂಟೆಗೆ ಏನು ಬ್ರಾಹ್ಮಿ ಮುಹೂರ್ತ ಆರಂಭ ಆಗುತ್ತೆ, ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿನಿತ್ಯ ರಾಯರನ್ನು ಪೂಜೆ ಮಾಡಿ, ರಾಯರನ್ನು ಸ್ಮರಣೆ ಮಾಡಿ ಮನೆಯಿಂದ ಹೊರಡ್ತಾರೆ. ಇಂತಹ ರಾಯರ ಭಕ್ತರಿಂದ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ, ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬದುಕಿನಲ್ಲಿ ಈ ರಾಯರ ಭಕ್ತರು ಹೋಗಿ ಮಾಡಿದಂತಹ, ಅಥವಾ ರಾಯರೇ ಈ ಭಕ್ತರ ಮೂಲಕ ಮಾಡಿಸಿದಂತಹ ಒಂದು ವಿಶೇಷವಾದಂತಹ ಅನುಭವವನ್ನು ಇವತ್ತು ಅವರು ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, 2002ರಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯದ ಅಪ್ಪು ಸಿನಿಮಾ ಬಿಡುಗಡೆ ಆಗಿತ್ತು ಅಲ್ವಾ? ಅಪ್ಪು ಸಿನಿಮಾವನ್ನು ಯಾರ್ಯಾರು ನೋಡಿದಿರೋ ಅವರಿಗೆಲ್ಲರಿಗೂ ಆ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಆ ಸ್ಟಂಟ್ಗಳನ್ನು ಏನು ಮಾಡಿದ್ರು ಅದು ಕಣ್ಮುಂದೆ ಇವಾಗಲೂ ಆ ಪಿಕ್ಚರ್ ಬರುತ್ತೆ. ನಾನು ಅಪ್ಪು ಅವರ ಅನುಭವಗಳನ್ನು, ಅಂದರೆ ಅಪ್ಪು ಅವರ ಬಗ್ಗೆ ಈ ವಿಶೇಷ ಅತಿಥಿಗಳು ಮಾತಾಡ್ತಾ ಇದ್ದಾಗ ನಾನು ಆ ದೃಶ್ಯಗಳನ್ನು ಕಲ್ಪನೆ ಮಾಡ್ಕೋತಾ ಇದ್ದೆ. ಯಾಕೆ ಅಂತಂದರೆ, ಆ ಸಾಹಸ ದೃಶ್ಯಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಯಾವುದೇ ಒಂದು ಸ್ಟಂಟ್ ಮಾಡುವಾಗ ಕೆಳಗಡೆ ಒಂದು ಹಾಸಿಗೆಯನ್ನು, ರೋಪ್ನ ಹಾಕ್ಕೊಂಡು ಸ್ಟಂಟ್ಗಳನ್ನು ಮಾಡ್ತಾರೆ. ಆದರೆ ಮೊದಲ ಚಿತ್ರದಲ್ಲೇ ಪುನೀತ್ ರಾಜ್ಕುಮಾರ್ ಅವರು ಯಾವುದೇ ಆ ರೋಪ್ ಬಳಸದೆ, ಯಾವುದೇ ಒಂದು ಹಾಸಿಗೆ ಅಥವಾ ದಿಂಬುಗಳನ್ನು ಕೆಳಗೆ ಹಾಕಿಕೊಳ್ಳದೆ ತಾವೇ ಸ್ವತಃ ಅದ್ಭುತವಾದಂತಹ ಸ್ಟಂಟ್ಗಳನ್ನು ಮಾಡಿದ್ದಾರೆ. ಆ ದೃಶ್ಯಗಳು ನನಗೆ ಇವಾಗಲೂ ಕಣ್ಮುಂದೆ ಬರ್ತಾ ಇದೆ. ಆದರೆ ಈ ಸ್ಟಂಟ್ಗಳನ್ನು ಮಾಡಿಸುವುದಕ್ಕೆ ರಾಯರು, ಈ ರಾಯರ ಭಕ್ತರಿಂದ ಪುನೀತ್ ರಾಜ್ಕುಮಾರ್ ಅವರ ಆ ಒಂದು ಸಾಹಸಕ್ಕೆ ಹೇಗೆ ಪ್ರೇರಣೆ ಆದರೂ, ಜೊತೆಗೆ ಆ ಸಿನಿಮಾ ಸೂಪರ್ ಹಿಟ್ ಆಗೋದಕ್ಕೆ ರಾಯರ ಅನುಗ್ರಹ ಹೇಗಿತ್ತು ಅನ್ನೋದನ್ನು ವಿಶೇಷ ಸಂಚಿಕೆಯಲ್ಲಿ ಈ ವಿಶೇಷ ಅತಿಥಿಗಳು ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾನೀಗ ನಿಮ್ಮನ್ನು ಕನ್ನಡ ಚಿತ್ರರಂಗದಲ್ಲಿ ಇವರನ್ನು ಅಪ್ಪು ವೆಂಕಟೇಶ್ ಅಂತಲೇ ಕರೀತಾರೆ. ಅವರು ನನಗೆ ಫೋನ್ ಮಾಡಿ, ಸರ್, ನಾನು ನಿಮ್ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಮತ್ತು ಅಪ್ಪು ಅವರ ನಡುವೆ ನಡೆದಂತಹ ಆ ಒಂದು ಅದ್ಭುತವಾದಂತಹ, ಮರೆಯೋಕ್ಕೆ ಆಗದೇ ಇರುವಂತಹ ಘಟನೆಗಳನ್ನು ನಿಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಬೇಕು, ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಅಂತ ಕರೆದಿದ್ದಾರೆ. ನಾನೀಗ ನಿಮ್ಮನ್ನು ಅಪ್ಪು ವೆಂಕಟೇಶ್ ಅವರ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಮಂತ್ರಾಲಯ ಯತಿವರ
ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಅಪ್ಪು ವೆಂಕಟೇಶ್ನ ನಮಸ್ಕಾರಗಳು. ಇವತ್ತು ನಾನು ಈ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ಮಾತಾಡೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ಯಾಕೆ ಅಂತಂದರೆ ಈ ಚಾನಲ್ನಲ್ಲಿ ಮಾತಾಡೋದಕ್ಕೆ ಒಂದು ಅವಕಾಶ ಸಿಗೋದೇ ತುಂಬ ಒಂದು ಅಪರೂಪ. ಯಾಕಂದರೆ ಆಲ್ಮೋಸ್ಟ್ ಆಲು ನಾನು ಈ ಯೂಟ್ಯೂಬ್ ಚಾನಲ್ನ ನೋಡ್ತಾನೆ ಇರ್ತೀನಿ. ಈ ಬೇರೆ ಒಂದು ಚಾನಲ್ಗೂ ನಮ್ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಒಂದು ಈ ಒಂದು ಚಾನಲ್ನ ವೀಕ್ಷಣೆ ಮಾಡಿದಾಗ ಏನು ಅನಿಸುತ್ತೆ ಅಂತಂದರೆ, ಆಲ್ಮೋಸ್ಟ್ ಆಲ್ ಎಲ್ಲ ಎಪಿಸೋಡ್ಸು ಒಂಥರ ಭಾವುಕರಾಗ್ತೀವಿ ಮಾತಾಡ್ತಾ. ಅಂದರೆ ಆ ಎಪಿಸೋಡನ್ನ ನೋಡ್ತಾ ನಮಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಯಾಕಂದ್ರೆ ನಾನು ಸುಮಾರು ಎಪಿಸೋಡು ನೋಡಿದ್ದೀನಿ. ಅದರಲ್ಲಿ ಒಂದು ಎಪಿಸೋಡ್ ನನಗೆ ತುಂಬ ಒಂದು ಮನಸ್ಸು ಎಳೆದಿದ್ದು ಯಾವುದು ಅಂತಂದರೆ, ವಿಜಯನಗರದಲ್ಲೆಲ್ಲೋ ಒಂದು ಇಬ್ಬರು ಹೆಣ್ಣುಮಕ್ಕಳು ಪಾಪ ಹುಟ್ಟಿದಾಗ ತುಂಬ ಚೆನ್ನಾಗಿದ್ರಂತೆ. ಅದಾದಮೇಲೆ ಬೆಳೀತಾ ಆ ಇಬ್ಬರು ಹೆಣ್ಣುಮಕ್ಕಳು ಒಂಥರ ಮೈಯಲ್ಲಿ ಶಕ್ತಿ ಇಲ್ದಂಗೆ, ಮತ್ತು ಮಾತಾಡೋದಕ್ಕೆ ಒಂಥರ ತೊದಲು. ಯಾಕೆ ಅಂತ ಗೊತ್ತಿಲ್ಲ, ಅಷ್ಟು ಒಂಥರ ಅವ್ರ ಮಾತು ಕೇಳ್ತಾನೆ ನನಗೆ ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ಅಲ್ಲಿಂದ ನಾನು ಆಲ್ಮೋಸ್ಟ್ ಎಲ್ಲ ಎಪಿಸೋಡು ನೋಡ್ತಾ ಬಂದೆ. ಅದಾದಮೇಲೆ ನನಗೆ ಸಾರು ಪರಿಚಯ ಆದರು. ನನಗೆ ಈ ಚಾನಲಲ್ಲಿ ಒಂದು ಇಂಟರ್ವ್ಯೂ ಕೊಡಬೇಕಂದ್ರೆ ಆಲ್ಮೋಸ್ಟ್ ಅಲ್ಲ ಸರ್, ಒಂದು ಎಲ್ಲ ಚಾನಲಲ್ಲೂ ಇಂಟರ್ವ್ಯೂ ಕೊಟ್ಟಿದ್ದೀನಿ ನಾನು. TVN ಆಗಿರ್ಬೋದು, ಪ್ರತಿಯೊಂದು ಚಾನಲ್ಲು, ಯೂಟ್ಯೂಬ್ ಚಾನಲ್ಲು ಸುಮಾರು. ಆದರೆ ಓಕೆ, ಆದರೆ ಈ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಒಂದು ದಿವಸ ನಾನು ಮಾತಾಡಬೇಕು ಅನ್ನೋ ನನಗೆ ಕುತೂಹಲ ತುಂಬ ಇತ್ತು. ಸಾರ್ನು ಕೇಳಿಕೊಂಡೆ ನಾನು, ಇಲ್ಲ ಸರ್ ನನಗೆ ಈ ಚಾನಲ್ನ ನಾನು ಮಾತಾಡಬೇಕು ಅಂತ ನಾನೇ ಖುದ್ದಾಗಿ ಕೇಳಿದಾಗ ನಮ್ಮ ಸಾರು ತುಂಬ ಇಲ್ಲ ಸರ್ ಖಂಡಿತ ಮಾಡೋಣ ಅಂಥೇಳಿ ಒಂದು ಈ ಎಪಿಸೋಡನ್ನ ಮಾಡ್ತಾಯಿದ್ದೀವಿ. ಯಾಕೆ ಈ ಒಂದು ಎಪಿಸೋಡ್ನಲ್ಲಿ ನಾನು ಮಾತಾಡುವಂಥ ಒಂದು ಪ್ರತಿಯೊಂದು ಘಟನೆ ನನಗೆ ರಾಯರ ಆಶೀರ್ವಾದ ಅಂತಲೇ ತಿಳ್ಕೊತೀನಿ. ಯಾಕೆ ಅಂತಂದರೆ, ಸುಮಾರು 72ಲೇನೋ ನಮ್ಮ ತಂದೆ ತಾಯಿ ಮದುವೆ ಆಯಿತು. ಅದಾದಮೇಲೆ ತುಂಬ ಬಡತನ. ಆ ಬಡತನದಲ್ಲಿ ಕೆಂಗಲ್ನಲ್ಲಿ ಮದುವೆ ಆಗಿದ್ದವ್ರದ್ದು. ಅದಾದಮೇಲೆ ಯಾರೋ ಒಬ್ಬರು ಅವ್ರಿಗೆ ಹೇಳಿದ್ರಂತೆ, ನಾನಿನ್ನೂ ಹುಟ್ಟಿರಲಿಲ್ಲ ಆವಾಗಲೇ, ಇಲ್ಲ ನೀವು ತುಂಬ ಕಷ್ಟದಲ್ಲಿದ್ದೀರಾ, ನೀವು ರಾಯರನ್ನ ಸ್ಮರಣೆ ಮಾಡಿ, ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನೀವು ಸ್ಮರಣೆ ಮಾಡಿ, ಖಂಡಿತ ನಿಮ್ಗೆ ಒಳ್ಳೆಯದಾಗತ್ತೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಮಂತ್ರಾಲಯಲ್ಲಿ ಅಲ್ಲಿ ಹೆಂಗೆ ಹೋಗೋದು ಏನೂ ಗೊತ್ತಿಲ್ಲ ಒಟ್ಟಿನಲ್ಲಿ. ಯಾಕಂದರೆ ಆಗಿನ ಕಾಲದಲ್ಲಿ ಅಷ್ಟು ಬಡತನದಲ್ಲಿ ಹೋಗಬೇಕು ಅಂತಂದರೆ ಅನಾನುಕೂಲ ತುಂಬ ಇತ್ತು ನಮ್ಮ ಮನೆಯೊಳಗೆ, ನಮ್ಮ ತಂದೆ ತಾಯಿಗೆ. ಆದರೆ ಫೋಟೋ ಇಟ್ಕೊಂಡು ಪೂಜೆ ಮಾಡೋರು. ನಾವು ಆಗಿಂದಲೂ ರಾಯರ ಭಕ್ತರು. ಯಾಕಂದರೆ ಕೆಲವರೆಲ್ಲ ಹೇಳ್ತಾರೆ ಸಿನಿಮಾ ಫೀಲ್ಡಿಗೆ ಬಂದ ಮೇಲೆ ಇವರು ರಾಯರ ಭಕ್ತರಾಗಿದೆ. ಇಲ್ಲ, ಅವಾಗಿಂದನೂ ಹೆಚ್ಚು ಕಮ್ಮಿ ಒಂದು 55-60 ಇಯರ್ಸಿಂದನೂ ನಮ್ಮ ಮನೇಲಿ ಪೂಜೆ ಮಾಡ್ಕೊತ ಬಂದಿದ್ದೆ. ನಮ್ಮ ತಂದೆ ತಾಯಿನ ನೋಡಿ ನಾನು ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿ ಪೂಜೆ ಮಾಡೋಕ್ಕೆ ಶುರು ಮಾಡಿದಾಗ ನೋಡಿ, ಪ್ರತಿಯೊಬ್ಬರು ರಾಯರಿಗೂ ಒಂದೊಂದು ಘಟನೆಗಳು, ಅವರ ಭಕ್ತರಿಗೆ ಏನಾದರೂ ಒಂದು ಒಳ್ಳೆಯದು ಕಾದೇ ಇರುತ್ತೆ ಅನ್ನೋದಕ್ಕೆ ರೀಸನ್ ಏನು ಅಂತ ಒಂದು ಉದಾಹರಣೆ ಏನು ಅಂತಂದರೆ, ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಗೆ ಪಾದಾರ್ಪಣೆ ಮಾಡಿದ್ದು. ನನಗೆ ಗೊತ್ತಿಲ್ಲ, ಯಾಕಂತಂದರೆ ಅವಾಗಿಂದನೂ ಮನೇಲಿ ರಾಯರ ಪೂಜೆ ಮಾಡ್ಕೊತ ಬಂದು, ನಮ್ಮ ತಂದೆಯವರು ಡ್ರಾಮಾ ಆರ್ಟಿಸ್ಟು ನಮ್ಮ ತಂದೆ. ಸೊ ಅವರ ನಾಟಕಗಳನ್ನೆಲ್ಲ ನೋಡ್ತಾ, ನಮ್ಮ ತಂದೆ ನಾನು ನಾಟಕಗಳು ನೋಡ್ತಾ ಬೆಳೆದಂಥವನು. ನಾನು ಚಿಕ್ಕದ್ರಲ್ಲಿ ಸುಮಾರು ಸಲ ಕರ್ಕೊಂಡೋಗಿದ್ದಾರೆ ಮಂತ್ರಾಲಯಕ್ಕೆ. ಅದಾದಮೇಲೆ ಮಂತ್ರಾಲಯಕ್ಕೆ ನಮ್ಮ ತಂದೆಯವ್ರ ಜೊತೆ, ನಮ್ಮ ತಂದೆ ತಾಯಿ ಜೊತೆ ನಾನು ಹೋಗಿದ್ದೀನಿ. ಆಗ ತುಂಬ ಮಂತ್ರಾಲಯ ಆ ಮಟ್ಟಕ್ಕೆ ಬೆಳೆದಿರಲಿಲ್ಲ, ತುಂಬ ಚಿಕ್ಕದು, ಗುಡಿ ಬಂದು ತುಂಬ ಚಿಕ್ಕದು ಅವಾಗ. ಅದಾದಮೇಲೆ ಅವ್ರ ಜೊತೆ ಹೋಗ್ತಾ ನನಗೆ ದರ್ಶನ ಮಾಡಿ, ನನಗೆ ಆ ರಾಯರ ಮೇಲೆ ಎಷ್ಟು ನಂಬಿಕೆ ಬಂದ್ಬಿಡ್ತು ಅಂತಂದರೆ, ನನಗೆ ರಾಯರು ಬಿಟ್ಟರೆ ನನಗೆ ನನ್ನ ಜೀವನನೇ ಇಲ್ಲ. ಆ ಮಟ್ಟಿಗೆ ಇವತ್ತು ಇದ್ದೀನಿ. ಒಂದು ವಿಚಾರ ಹೇಳಬೇಕು ಅಂತಂದರೆ ನೋಡಿ, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸಿನಿಮಾ ಮಾಡಬೇಕಂದ್ರೆ ಅವಾಗೆಲ್ಲ ಮುಂಚೆ ಎಲ್ಲ ಚಿಕ್ಕದಲ್ಲಿ ಪಾತ್ರಗಳು ಮಾಡ್ಕೊಂಬಂದಿದ್ರು. ಆದರೆ ಅವ್ರಿಗೆ ಹೀರೋ ನಾಯಕ ನಟನ ಆಗಬೇಕು ಅಂತ ಬಂದಾಗ ಅದೇನೋ ಗೊತ್ತಿಲ್ಲ, ರಾಘಣ್ಣ ನನಗೊಂದು ದಿವಸ ಕರೆದ್ರು, ವೆಂಕಟೇಶ್ ಮನೆಗೆ ಬನ್ನಿ
ಅಂತ ಆಗ ನನಗೆ ಪರಿಚಯ ಆಯಿತು. ಯಾಕಂದ್ರೆ ನಮ್ಮ ಗುರುಗಳು ಗಂಗಾಧರ ಮಾಸ್ಟರ್ ಮತ್ತು ಭುವನ್ ಮಾಸ್ಟರ್ ಅಂತೇಳಿ ಅವ್ರ ಮನೆಗೆ ಹೋಗ್ತಾಯಿದ್ರು. ಶಿವರಾಜ್ ಕುಮಾರ್ಗೆ ಹೇಳ್ಕೊಡೋದಕ್ಕೆ ಮತ್ತು ರಾಘವೇಂದ್ರ ರಾಜ್ಕುಮಾರ್ಗೆ ಹೇಳ್ಕೊಡೋದಕ್ಕೆ ಇದೆಲ್ಲ ಮನೆಗೆ ಹೋಗ್ತಾಯಿದ್ರು. ನಾನು ಅವ್ರಿಗೆ ಅಸಿಸ್ಟೆಂಟಾಗಿ ಹೋಗ್ತಾಯಿದ್ದೆ. ಆದರೆ ನನ್ನ ಜೊತೆ ಸಂಗಡಿಗರು ಅಂದರೆ ನಾನು ಕ್ಲಾಸಿಗೆ ಸೇರಿಕೊಂಡಾಗ ಎಷ್ಟೋ ಜನ ಇದ್ದರು. ಆದರೆ ನೋಡಿ, ರಾಯರ ಆಶೀರ್ವಾದ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತಂದರೆ, ನಾವು ಅಷ್ಟು ಮನೆಯಲ್ಲಿ ನಮ್ಮ ತಂದೆ ತಾಯಿ ಕೂಡ ಪ್ರತಿ ಗುರುವಾರ ಉಪವಾಸ ಮಾಡಿ ಪೂಜೆ ಮಾಡಿ ಉಪವಾಸ ಮಾಡ್ತಾಯಿದ್ರು. ಗುರುವಾರ ಏನು ಊಟನೇ ಮಾಡ್ತಿರ್ಲಿಲ್ಲ, ಬರೀ ಏನಾದರೂ ಹಣ್ಣು ಇನ್ನೊಂದು ತಿನ್ನೋರು. ಅಷ್ಟು ನಮ್ಮ ತಾಯಿ ಬೆಳಗ್ಗೆನೇದು ವಾರ ಮಾಡೋರು. ನಮ್ಮ ತಂದೆ HL ಕೆಲಸಕ್ಕೆ ಹೋಗ್ತಾಯಿದ್ರು. ಅವರು ಬೆಳಗ್ಗಿನ ಜಾವ ಹೋಗೋಷ್ಟೊತ್ತಿಗೆ ನಮ್ಮ ತಾಯಿ ಎಲ್ಲನೂ ರೆಡಿ ಮಾಡಿ, ಮನೆ ನೀಟಾಗಿ ಸ್ವಚ್ಛ ಮಾಡಿ, ರಾಯರ ಪೂಜೆಗೆ ರೆಡಿ ಮಾಡಿ ನಮ್ಮ ತಂದೆ 5:05ವರೆಗೆ ಪೂಜೆ ಮಾಡೋರು. ಪೂಜೆ ಮಾಡಿಬಿಟ್ಟು ಡ್ಯೂಟಿಗೆ ಹೋಗ್ತಾಯಿದ್ರು. ಅಷ್ಟೊತ್ತಿಗೆ ಅಷ್ಟು ನಿಷ್ಠೆಯಿಂದ ನಮ್ಮ ತಂದೆ ತಾಯಿ ಮಾಡಿ ಅದನ್ನು ನಾನು ನೋಡ್ತಾ ಬಂದು ನನಗೆ ಆ ಒಂದು ಅಭ್ಯಾಸ ನನಗೂ ಆಯಿತು. ಆದರೆ ಒಂದು ದಿವಸ ಅಣ್ಣವ್ರ ಮನೆಗೆ ಒಂದು ಪಾದಾರ್ಪಣೆ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ಅದು ರಾಯರ ಮೂಲಕ. ಮತ್ತು ಗಂಗಾಧರ ಮಾಸ್ಟ್ರು, ಭುವನ್ ಮಾಸ್ಟರ್ ಅಂತೇಳಿ ಅವರು ಫೈಟ್ ಮಾಸ್ಟ್ರು. ಅವರು ಕುಮಾರ್ ಬಂಗಾರಪ್ಪ, ಶಿವರಾಜ್ ಕುಮಾರ್ ಇವರೆಲ್ಲ ಇದು ಮಾಡೋರು. ನಾನು ಅವರು ಅಸಿಸ್ಟೆಂಟಾಗಿ ಹೋಗ್ತಿದ್ದೆ. ನೋಡಿ, ನಮ್ಮ ಎಲ್ಲ ಸ್ಟೂಡೆಂಟ್ಸನ್ನ ಬಿಟ್ಟು ನಾನು ಕರ್ಕೊಂಡು ಹೋಗೋದು ರಾಯರ ಆಶೀರ್ವಾದ. ಮೊದಲನೇ ಟೈಮು ಅಣ್ಣವ್ರ ಮನೆ ಕಾಲಿಕ್ಕಿದೆ. ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾವು ಆರಾಧ್ಯ ದೈವ. ನಾವು ಈಗಲೂ ಅಷ್ಟೇ ರಾಯರ, ಈಗ ಮಂತ್ರಾಲಯ ಮಹಾತ್ಮೆ ಸಿನಿಮಾ ನೋಡಿದಾಗ ಇನ್ಯಾರೂ ಆ ಪಾತ್ರ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ರಾಯರ ಬ್ಲೆಸ್ಸಿಂಗ್ಸ್, ರಾಯರ ಆಶೀರ್ವಾದ ಇಲ್ಲ ಅಂತಂದರೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಣ್ಣವರು ದೊಡ್ಡ ಭಕ್ತರು ರಾಯರಿಗೆ. ಇವತ್ತು ಮಂತ್ರಾಲಯದಲ್ಲಿ ಅವರು ಗೆಸ್ಟ್ ಹೌಸ್ ಇದೆ ಮಂತ್ರಾಲಯದಲ್ಲಿ. ಮತ್ತು ರಾಯರು ಅಂದರೆ ಅಪಾರ ಭಕ್ತಿ ಮತ್ತು ಪ್ರೀತಿ ಅಪ್ಪಾಜಿಯವರು. ಯಾಕಂದರೆ ಅವರೇ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಮತ್ತು ಮಂತ್ರಾಲಯ ಮಹಾತ್ಮರು ಎಲ್ಲ ಇದರಲ್ಲೂ ಸಿನಿಮಾ ಮಾಡಿದ್ದಾರೆ. ಮಂತ್ರಾಲಯ ಮಹಾತ್ಮ ಎಷ್ಟು ಕನ್ನಡದಲ್ಲಿ ಕ್ಲಿಕ್ ಆಯಿತು ಅಂತಂದರೆ ಅಷ್ಟೂ ರಾಯರೇ ಪಾತ್ರ ಮಾಡ್ತಾಯಿದ್ದಾರೆ ಅನ್ನೋ ಲೆವೆಲ್ಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಅದನ್ನು ನೋಡ್ತಾ ನಾವು ಬೆಳೆದಂಥವ್ರು. ಆ ಒಂದು ನಾನು ಅವ್ರ ಮನೇಲಿ ಕಾಲಿಟ್ಟಾಗ ನಾನು ರಾಯರ ಮನೆಗೆ ಕಾಲಿಕ್ತಾ ಇದ್ದೀನಿ ಅನ್ನುವಂಥ ನನಗೆ ಆ ಒಂದು ಭ್ರಮೆ, ಮೈಂಡ್ಸೆಟ್. ಇಲ್ಲ ಇದು ಅಣ್ಣವ್ರು, ಯಾಕಂದರೆ ಮಂತ್ರಾಲಯ ಮಾಡಿದ್ರಲ್ಲ. ಸೊ ಆ ಒಂದು ಇದರಿಂದ ಮತ್ತು ನಮ್ಮ ಇಡೀ ಖಾನ್ದಾನ್ ಬಂದು ಅಣ್ಣವ್ರ ಭಕ್ತರು. ನಾವೆಲ್ಲ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ಅಂಥವರು ಮನೆಗೆ ನಾನು ಕಾಲಿಕ್ತಾ ಇದ್ದೀನಿ. ಅದು ಎಷ್ಟು ಜನ್ಮದ ಪುಣ್ಯನೋ. ನಮ್ಮ ಭುವನ್ ಮಾಸ್ಟರ್ ಮತ್ತು ಗಂಗಾಧರ ಮಾಸ್ಟರ್ ಅವ್ರ ಜೊತೆ ಅವ್ರ ಮನೆಗೆ ಕಾಲಿಕ್ಕಿದ್ದು. ಅದಾದಮೇಲೆ ಗಂಗಾಧರ ಮಾಸ್ಟರ್ ಅವರು ಸ್ವಲ್ಪ ಬೇರೆ ಊರಿಗೆ ಹೊಟ್ಟೋದ್ರು, ಬೇರೆ ಡ್ಯೂಟಿಗೆ. ಭುವನ್ ಮಾಸ್ಟರ್ ಅಂತ ಇದ್ರಲ್ಲ, ಅವರು ಬಂದು ಆಕ್ಸಿಡೆಂಟ್ ಆಗಿ ಸ್ವಲ್ಪ ಕಾಲವಾಗ್ಬಿಟ್ರು, ತೀರೋಗ್ಬಿಟ್ರು. ಆ ಜಾಗಕ್ಕೆ ಯಾರೂ ಇರಲಿಲ್ಲ. ನಾನು ಅವ್ರ ಜೊತೆ ಹೋಗ್ತಾ ಇದ್ದಾಗ, ಅಸಿಸ್ಟೆಂಟಾಗಿ ಹೋಗ್ತಿದ್ದಾಗ, ನಾನು ವಜ್ರೇಶ್ವರಿ ಸಂಸ್ಥೆಗೆ ಆವಾಗ ಹೋಗ್ತಾಯಿದ್ದೆ. ಇದು ಬಿಟ್ಟಿಲ್ಲ ನಾನು. ಅವ್ರು ಏನೇ ತೀರೋದ್ರು ನಾನು ಆ ಜಾಗ ಬಿಟ್ಟಿಲ್ಲ. ಆವಾಗ ಏನು ಮಾಡಿದ್ರು, ಒಂದು ದಿವಸ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಮನೆಯಲ್ಲಿ ಮಾತುಕತೆ ನಡೆದಾಗ, ಅದೇನೋ ನೋಡಿ, ಎಷ್ಟೋ ಜನರಿದ್ದರು ನನಗಿನ್ನ ತುಂಬ ಚೆನ್ನಾಗಿ ಮಾಡೋರು. ಆದರೆ ರಾಘವೇಂದ್ರ ರಾಜ್ಕುಮಾರ್ ಅವರು ನನ್ನನ್ನು, ಅಂದರೆ ನನ್ನನ್ನು ಅಂತಂದರೆ ಅಪ್ಪು ವೆಂಕಟೇಶ್ ಅಂತ ಇಂಡಸ್ಟ್ರಿಯಲ್ಲಿ ಹೆಸರು, ಇಲ್ಲ ವೆಂಕಟೇಶ್ನ ಕರಿಬೇಕು ಅಂತ ಅನಿಸಿದ್ದು ಅದು ರಾಯರ ಒಂದು ಆಶೀರ್ವಾದ ಅಂತ ನಾನು ತಿಳ್ಕೊತೀನಿ ಸರ್. ಯಾಕಂದ್ರೆ ಅಂಥ ಮನೆಗೆ ಒಬ್ಬ ಹುಡುಗನ್ನ ನನ್ನನ್ನು ಕರೆದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಫೈಟ್ ಹೇಳ್ಕೊಡು ಬಾ ಅಂತ ಇದೆಯಲ್ಲ, ಅದು ನಿಜವಾಗ್ಲೂ ದಟ್ಸ್ ವೆರಿ ಗ್ರೇಟ್ ಅಂತ ನಾನು ತಿಳ್ಕೊತೀನಿ. ಇದು ರಾಯರ ಆಶೀರ್ವಾದನೇ. ಹೋದಾಗ ಫಸ್ಟು ಆಫೀಸ್ಗೆ ಹೋದೆ, ಫೋನ್ ಮಾಡಿ ಕರೆದು ವೆಂಕಟೇಶ್ ಬನ್ನಿ ಅಂತೇಳಿ ಆಫೀಸ್ಗೆ ಹೋದಾಗ ಇಲ್ಲ, ನಾವು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್, ನೀವು ಬಂದು ಪುನೀತ್ ಅಪ್ಪುಗೆ ಫೈಟ್ ಹೇಳ್ಕೊಡ್ಬೇಕು. ಆಗ ನಾನು ಒಬ್ಬ ಒಂದು ಸಿನ್ಸಿಯರ್ ಹುಡುಗ, ನಮ್ಮ ಕ್ಲಾಸಲ್ಲಿ ಕರಾಟೆ ಕ್ಲಾಸ್ ಅಷ್ಟೇ. ಆದರೆ ಆ ರಾಘಣ್ಣ ಕರೆದು ನೀನು ಮಾಡಿಸು ಅಂತಂದ್ರಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ಮಾರನೇ ದಿವಸ ಅವ್ರ ಮನೆಗೆ ಹೋದಾಗ ಸರಿ, ನನಗೂ ಕುತೂಹಲ ಇತ್ತು, ಹೆಂಗಿರ್ತಾರಪ್ಪ ಪುನೀತ್ ರಾಜ್ಕುಮಾರ್ ಅವರು ಅನ್ನೋ ಕುತೂಹಲ ತುಂಬ ಇತ್ತು ನನಗೆ. ಸರಿ, ಅವ್ರ ಮನೇಲಿ ಒಂದು ವೈಟ್ ಹೌಸ್, ಅವಾಗ ಹಳೆ ಮನೆ ಇತ್ತು, ದೊಡ್ಡ ಲಾನ್ ಇತ್ತು. ಆ ಲಾನಲ್ಲಿ ಬಂದು ನಿಂತ್ಕೊಂಡಾಗ ಹಾಯ್ ವೆಂಕಟೇಶ್ ಅಂತ ಬೆನ್ನಲ್ಲಿ ಹಂಗೆ ಹೊಡೆದ್ರು. ನಾನು ಹಿಂಗೆ ತಿರುಗಿ ನೋಡಿದ್ರೆ ಪುನೀತ್ ರಾಜ್ಕುಮಾರ್ ಹೇಗಿದ್ದೀರಿ ಅಂತ ಅಂದರು. ಯಾಕಂದರೆ ನಾನು ಅವ್ರ ಮನೆಗೆ ಅಸಿಸ್ಟೆಂಟಾಗಿ ಶಿವಣ್ಣನಿಗೆ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಹೇಳ್ಕೊಡ್ಬೇಕಾದ್ರೆ ಇವರು ಅವಾಗ ಅಷ್ಟು ತುಂಬ ಪರಿಚಯ ಬರ್ತಾಯಿದ್ರು, ಮಾಡ್ತಿರ್ಲಿಲ್ಲ. ಸಿನಿಮಾ ಯಾವುದೂ ಇಲ್ಲ, ಅವಾಗ ತುಂಬ ಗುಂಡಾಗಿದ್ರು ಅವರು. ಫುಟ್ಬಾಲ್ ಅದು ಇದು ಆಡೋರು, ಅವಾಗ ಪರಿಚಯ ಆಯ್ತಾನೆ. ಸರ್, ಈಗ ಸಿನ್ಸಿಯರಾಗಿ ಮಾಡಬೇಕು ಅಂತ ಬಂದಂಗೆ ಬೆನ್ನು ತಟ್ಟಿದ್ರು. ನಾನು ವಾಯ್ ಅಪ್ಪು ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಆದರೆ ಅವರು ನನ್ನ ನೋಡಿದ ತಕ್ಷಣ ನಾನು ಗಾಬರಿ ಆಗೋಗ್ಬಿಡ್ತು. ಯಾಕೆ ಅಂತಂದರೆ ತುಂಬ ದಪ್ಪ ಇದ್ರು ಅವಾಗ, ತುಂಬ ದಪ್ಪ ಇದ್ದರು. ಸರಿ, ನನಗೊಂದು ಚಾಲೆಂಜ್ ಇದು ಏನಂತ, ಇಲ್ಲ
ಅಣ್ಣವ್ರ ಮನೆಗೆ ಬಂದಿದ್ದೀನಿ, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹೇಳ್ಕೊಡ್ಬೇಕು ಅಂತ ಒಂದು ಇದಾಗಿದೆ, ರಾಯರ ಪ್ರೇರಣೆ ಆಗಿದೆ. ಯಾಕಂದರೆ ಅವರ ಪ್ರೇರಣೆ ಇಲ್ಲದೆ ಅಂದರೆ ಸಾಧ್ಯನೇ ಇಲ್ಲ. ಇದೆಲ್ಲ ನಡೆದಿದ್ದು ರಾಯರಿಂದನೇ. ಡಿಸೈಡ್ ಮಾಡಿದೆ, ಇಲ್ಲ ಇದು ಏನಾದರೂ ಮಾಡಿ ನಾನು ಮಾಡಿಸ್ಲೇಬೇಕು, ಒಂದು ಅವಕಾಶ ನಾನು ಇದು ತಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ಶುರು ಮಾಡಿದ್ದು. ಆದರೆ 95ನೇ ಇಸ್ವಿಯಿಂದ ಹಿಡಿದು 2005 ವರ್ಷ ಹೆಂಗೆ ಮಾಡಿದ್ರು ಅಂತಂದರೆ ಸತತವಾಗಿ ಅವರು ಸಿನಿಮಾ ಯಾವುದು ಅಂತ ಗೊತ್ತಿಲ್ಲ, ಏನಿಲ್ಲ. ಪ್ರಾಕ್ಟೀಸ್ ಅಷ್ಟು ಚೆನ್ನಾಗಿ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಮಾಡಿದಾಗ ಬರ್ತಾ ಸಣ್ಣ ಆಗಕ್ಕೆ ಬಂದರು ಅವರು ಒಂದು ಲೆವೆಲ್ಗೆ. ಆದರೆ ಅದು ಸಿನಿಮಾ ಯಾವುದು ಅಂತಲೂ ನಮ್ಗೆ ಗೊತ್ತಿಲ್ಲ. ಆವಾಗ ನಾನು ಯುವರಾಜ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೆ, ಪೂರಿ ಜಗನ್ನಾಥ್ ಅವ್ರದ್ದು. ಆ ಸಿನಿಮಾಗೆ ಶಿವಣ್ಣವರು ಹೀರೋ. ಅದಕ್ಕೆ ಪೂರಿ ಜಗನ್ನಾಥರು ಆಂಧ್ರದಿಂದ ಕರೆಸಿದರು. ಅಲ್ಲಿ ಸುಮಾರು ನೋಡಿ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಇದ್ವಿ, ಸುಮಾರು ಕತೆಗಳನ್ನ ಹುಡುಕಕ್ಕೆ ಎಲ್ಲ ಕಡೆ ಅಮ್ಮವರು, ಶಿವಣ್ಣ ಎಲ್ಲ ಹುಡುಕ್ತಾಯಿದ್ರು. ಎಲ್ಲೂ ಅಷ್ಟು ಅವರಿಗೆ ಸಿಕ್ಕಿರಲಿಲ್ಲ. ಪೂರಿ ಜಗನ್ನಾಥ್ ಅವ್ರಿಗೆ ಹೇಳಿದಾಗ ಯುವರಾಜಾಗೆ ಅಂತ ಸಿನಿಮಾ ಬಂದಾಗ ಸುಮ್ಮನೆ ಜಸ್ಟ್ ಹೇಳಿದ್ದಾರೆ, ಇಲ್ಲ ಹಿಂಗೆ ಕತೆ ಹುಡುಕ್ತಾಯಿದ್ದೀವಿ ಅಂದಾಗ ಅವಾಗ ಪೂರಿ ಜಗನ್ನಾಥ್ ನನ್ನ ಹತ್ರ ಒಂದು ಕತೆ ಇದೆ ಕೇಳಿ ಅಂದಾಗ ಸ್ಟಾರ್ಟ್ ಆಗಿದ್ದೆ ಫಸ್ಟ್ ಪಿಕ್ಚರ್ ಅಪ್ಪು ಸಿನಿಮಾ. ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪೂರಿ ಜಗನ್ನಾಥ್ ಮತ್ತು ಅವ್ರ ಟೀಮ್ ಎಲ್ಲ ಬಂದರು ಮನೆಗೆ. ಅವ್ರು ನನ್ನ ನೋಡ್ಬಿಟ್ಟು ಅಬೇ ವೆಂಕಟೇಶ್ ಯಾರು ಇಲ್ಲಿದ್ದೀರಾ ನೀವು ಅಂತ ಅಂದ್ಬಿಟ್ಟು, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಯುವರಾಜ ಎಲ್ಲ ಮಾಡ್ತಿದ್ದಲ್ಲ. ಸೊ ಆ ಒಂದು ಇದರಿಂದ ಅಲ್ಲಿ ಏನಾಯಿತು ಅಂತಂದರೆ ಅವಾಗ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ರು, ಇಲ್ಲ ನಮಗೆ ಮಾಸ್ಟರ್ ಇವರೇನೆ ಫೈಟ್ ಮಾಸ್ಟ್ರು ಅಂದಾಗ ಅವಾಗ ಎಲ್ಲರಿಗೂ ಅರ್ಥ ಆಯಿತು. ಕತೆ ಕೇಳೋಕ್ಕೆ ಕೂತ್ಕೊಂಡ್ರು. ಕತೆ ಕೇಳೋಕ್ಕೆ ಕೂತ್ಕೊಂಡು ಅವ್ರಿಗೂ ತುಂಬ ಖುಷಿ ಆಯಿತು. ಸರಿ, ನಾನು ಆ್ಯಸ್ ಇಟ್ ಈಸು ಅವ್ರು ಕೇಳಿ ನಾನು ಮನೆಗೆ ಹೊರಟೆ. ಮಾರನೇ ದಿವಸ ಬಂದ್ಬಿಟ್ಟು ಫುಲ್ಲು ಖುಷಿಯಾಗಿ ಓಡಿ ಬಂದರು ಅಪ್ಪು. ಯಾಕೆ ಅಂತಂದರೆ ನಾವೇನು 3-4-5 ವರ್ಷ ಪ್ರಾಕ್ಟೀಸ್ ಮಾಡಿದ್ವಿ, ಆ ಪ್ರಾಕ್ಟೀಸ್ಗೂ ಈ ಸಿನಿಮಾ ಕತೆಗೂ ಹೊಂದಾಣಿಕೆ ತುಂಬ ಇತ್ತು ನೋಡಿ. ಅದೇ ರಾಯರು ಅಂತ ಹೇಳೋದು. ಎಷ್ಟು ಬ್ಲೆಸ್ಸಿಂಗ್ಸ್ ಇದೆ ಅವ್ರಿಗೆ ಆಗಲಿ ಅಂದರೆ ಅವ್ರಿಗೆ ಆಗಲಿ ನಮಗೆ ಆಗಲಿ ಅಂತಂದರೆ. ಈಗಿನ ಹುಡುಗರು ಹೆಂಗಿದ್ದಾರೆ ಅಂತಂದರೆ, ಈಗ ನಂದು ಕ್ಲಾಸ್ಗಳಿದೆ, ಒಂದು ಸಿನಿಮಾ ಸ್ಟಾರ್ಟ್ ಆದರೆ ಅವಾಗ ಬರ್ತಾರೆ, ಮಾಸ್ಟ್ರೇ ನೆಕ್ಸ್ಟ್ ಮಂತ್ ಪಿಕ್ಚರ್ ಇದೆ, ನಾನು ಫೈಟ್ ಕಲಿಬೇಕು ಅಂತ. ಆದರೆ ಇದನ್ನು ರಾಯರೇ ನೋಡಿ, ಇದನ್ನು ರಾಯರೇ ಈ ಕಾಲನ ಕೂಡಿಸಿದ್ದು ನೋಡಿ. ಅವರು ತುಂಬ ಅಂದರೆ ತುಂಬ ಅವ್ರ ಮನೆ ಪೂರ್ತಿ ಪೂಜೆ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿ ಯಾರು ಇಡೀ ಮನೆ ಅಪ್ಪಾಜಿಯವ್ರ ಮನೆ. ಆದರೆ ಆ ರಾಯರು ನನ್ನ ಕಳಿಸಿ ಆ ಜಾಗಕ್ಕೆ ನೀನು ಅವ್ರಿಗೆ ಹೋಗಿ ಹೇಳ್ಕೊಡುವಂಥ ಮಾಡಿ, ಆ ಹೇಳ್ಕೊಡೋ ಸಂದರ್ಭದಲ್ಲಿ 3-4 ವರ್ಷ ಅಷ್ಟು ಚೆನ್ನಾಗಿ ಸಣ್ಣಾಗಿ ಫ್ಲಿಪ್ ಮಾಡಿ, ಯಾವುದೋ ಒಂದು ಕತೆ ಗೊತ್ತಿಲ್ಲದೆ ಈ ಪೂರಿ ಜಗನ್ನಾಥ್ ಅವರು ಬಂದು ಕತೆ ಹೇಳಿ, ಆ ಕತೆಗೂ ನಮ್ಮ 4 ವರ್ಷದ ಫೈಟ್ ಪ್ರಾಕ್ಟೀಸ್ ಮಾಡಿದ್ವಿ. ಎಷ್ಟು ಹೊಂದಾಣಿಕೆ ಆಯಿತು ಅಂದರೆ ಅದು ರಾಯರು ಮಾಡೋದು ಅದೆಲ್ಲ, ಆ ಬ್ಲೆಸ್ಸಿಂಗ್ಸು. ಅದಾದಮೇಲೆ ನೋಡಿ, ಇದನ್ನು ಅಪ್ಪಾಜಿಯವರು ಬಂದು ಯಾವಾಗಲೂ ಒಂದು ಚೇರ್ ಹಾಕೊಂಡು ಕೂತ್ಕೊಂಡ್ಬಿಡೋರು ನಾವು ಪ್ರಾಕ್ಟೀಸ್ ಮಾಡೋದು ನೋಡಿದ್ವಿ. ಹೆಂಗೆ ಅಂತಂದರೆ, ವೆಂಕಟೇಶ್ವರೇ ನಾನಂತೂ ಈ ಥರ ಫೈಟ್ ಮಾಡೋಕ್ಕಾಗಿಲ್ಲ, ಪುನೀತ್ ರಾಜ್ಕುಮಾರ್ ಅವರ ಕೈಯಲ್ಲಿ ನಾನು ನೋಡಬೇಕು ಅಂತ ತುಂಬ ಖುಷಿ ಇದೆ ಅಂತ ಅಂದ್ಬಿಟ್ಟು ಯಾವಾಗಲೂ ಚೇರ್ ಹಾಕೊಂಡು ಕೂತ್ಕೊಂಡ್ಬಿಡೋರು ನೋಡಿ. ಅದೇ ಇಲ್ಲೊಂದು ಫೋಟೋ ಇದೆ, ಆ ಚೇರ್ ಕೂತಿರೋದು. ಆಮೇಲೆ ನೀವು ಫೋಟೋ ಬರುತ್ತೆ, ನೀವು ನೋಡ್ಬೋದು. ಅದು ಪ್ರಾಕ್ಟೀಸ್ ಮಾಡುವಾಗ ನಾವು ಪ್ರಾಕ್ಟೀಸ್ ಕೂತಿರೋವಂಥದ್ದು. ಸರ್ ಪ್ರತಿಯೊಂದು ಬ್ಯಾಕ್ ಫ್ಲಿಪ್ ಆಗಿರ್ಬೋದು, ಏನೇ ಒಂದು ಜಿಮ್ನಾಸ್ಟಿಕ್ಸ್ ಸ್ಟಂಟ್ಸ್ ಮಾಡಬೇಕಾದ್ರೆ ಯಾವಾಗಲೂ ನೋಡ್ತಾ ತುಂಬ ಖುಷಿ ಪಡೋರು. ಒಂದು ದಿವಸ ಅಪ್ಪು ಸಿನಿಮಾ ಸ್ಟಾರ್ಟ್ ಆಯಿತು. ಆ ಸಿನಿಮಾ ಸ್ಟಾರ್ಟ್ ಆದಾಗ ನನಗೊಂದು ಪಾತ್ರ ಹಾಕಿದ್ರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ನಾನು. ಫಸ್ಟ್ ಫೈಟೇ ನಂದು. ಇದೆಲ್ಲ ನೋಡಿ, ಇದೆಲ್ಲ ರಾಯರ ಆಶೀರ್ವಾದ ನನಗೆ. ಯಾಕಂದರೆ ಸಿನಿಮಾ ಏನು ಅಂತಲೇ ಗೊತ್ತಿಲ್ಲದಿರೋನು ನಾನು ನಮ್ಮ ತಾಯಿ ಊರು ಚನ್ನಪಟ್ಟಣ, ಬೆಂಗಳೂರಲ್ಲಿ ಎಲ್ಲ ನನ್ನನ್ನು ರಾಜ್ಕುಮಾರ್ ಪಿಕ್ಚರ್ ಕರ್ಕೊಂಡೋಗೋರು, ಅಣ್ಣವ್ರನ್ನ ತೋರಿಸೋರು. ಅಂಥ ಒಂದು ಇದು ನನಗೆ ಅಣ್ಣವ್ರ ಮನೆಗೆ ನಾನು ಕಾಲಿಕ್ಕಿದ್ದೀನಿ ಅಂತಂದರೆ ನನಗೆ ರಾಯರು ಕಳಿಸಿರೋದು ಮನೆಗೆ, ಸುಮ್ಮನೆ ಅಲ್ಲ, ಆ ರಾಯರ ಆಶೀರ್ವಾದನೇ. ಅದಾದಮೇಲೆ ಅಷ್ಟೂ ಅಲ್ದಿರ ಅದರಲ್ಲಿ ರಾಘಣ್ಣವ್ರು ನನಗೊಂದು ಪಾತ್ರನೂ ಹಾಕಿದ್ರು ಆ ಸಿನಿಮಾದಲ್ಲಿ. 4 ಜನದಲ್ಲಿ ನಾನು ಒಬ್ಬ. ಓಪನಿಂಗ್ ಫಸ್ಟ್ ಫೈಟೇ ಬರುತ್ತೆ. ಥ್ರೂ ಔಟ್ ಇರ್ತೀನಿ ಅವಾಗ. ಅದರಲ್ಲಿ ನಿಮ್ಗೆ ಅಪ್ಪನೇ ಹೇಳ್ತಾರೆ, ವೆಂಕಟೇಶ್ ಅಂತ ಮಾತಾಡಿಸ್ತಾರೆ ಪಿಕ್ಚರ್ಲಿ ಆ ಥರ. ಸೊ ಆ ಪಿಕ್ಚರಲ್ಲಿ ಸಿನಿಮಾ ಪಾತ್ರ ಮಾಡಿದ್ದಕ್ಕೆ ಅಲ್ಲಿಂದ ನನ್ನ ಹೆಸರು ವೆಂಕಟೇಶ್ ಇದ್ದು ಅಪ್ಪು ವೆಂಕಟೇಶ್ ಆಯಿತು. ಇಲ್ಲಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಪ್ಪು ವೆಂಕಟೇಶ್ ಅಂತ ಕರೆಯಕ್ಕೆ ಶುರು ಆದರು. ಆದರೆ ಆ ಸಿನಿಮಾ ಯಾವ ಮಟ್ಟಕ್ಕೆ ಹಿಟ್ಟಾಯಿತು ಅಂತಂದರೆ ಭಯಂಕರ ಹಿಟ್ಟು. ಆ ಕಾಲದಲ್ಲಿ ಯಾರು ಒರಿಜಿನಲ್ ಫೈಟ್ ಈ ಥರ ಮಾಡಿಲ್ಲ. ಅಪ್ಪಾಜಿಯವ್ರ ಮಗ ಪುನೀತ್ ರಾಜ್ಕುಮಾರ್ ಅವರು ಒರಿಜಿನಲ್ ಫೈಟ್ ಮಾಡ್ತಾಯಿದ್ದಾರೆ. ಯಾಕೆ ಯಾರೆಲ್ಲ ಹೀರೋಗಳು ರೋಪ್ ಹಾಕಿ ಮಾಡಿದ್ರೆ ಇವರು ವಿದೌಟ್ ರೋಪ್ ಅಷ್ಟು ಒರಿಜಿನಲಾಗಿ ಫೈಟ್ ಮಾಡೋರು. ಸೊ ಆ ಥರದ್ದೊಂದು ಸಿನಿಮಾದಲ್ಲಿ ಅದೇನಾಯ್ತು, ಅಪ್ಪು ಸೂಪರ್ ಡೂಪರ್ ಹಿಟ್ಟಾಗಿ ಅಲ್ಲಿಂದ ನನಗೆ ಹೆಸರು ಬಂತು ಅಪ್ಪು ಸಿನಿಮಾ. ಅಲ್ಲಿಂದ ನನಗೆ ಇನ್ನೂ ಅಪ್ಪಾಜಿಯವರು ತುಂಬ ಎಷ್ಟು ಕ್ಲೋಸ್ ಆದರು ಅಂತ ಅಂದರೆ, ನನಗೆ ಒಂದು ಅವಕಾಶ ನೋಡಿ, ಇನ್ನೊಂದು ನೋಡಿ ಪುನೀತ್ ಅವ್ರಿಗೆ ಎಕ್ಸಸೈಸ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ಅದರಲ್ಲೂ ಇನ್ನೊಂದು ಅವಕಾಶ ರಾಯರು ನನಗೆ ಹೆಂಗೆ ಕೊಟ್ಟರು ಅಂತಂದರೆ, ಅಪ್ಪಾಜಿಯವ್ರಿಗೆ ಎಕ್ಸಸೈಸ್ ಮಾಡಿಸುವಂಥ ಟೈಮು ನನಗೆ ರಾಯರು ಕೊಟ್ಟರು.
ಯಾಕಂದ್ರೆ ಅವ್ರಿಗೆ ಮಂಡಿ ಮತ್ತು ಸೊಂಟ ಆಪ್ರೇಷನ್ ಆಗಿತ್ತು ಅವ್ರಿಗೆ. ಆವಾಗ ಯೋಗ ಮಾಡೋಂಗಿರಲಿಲ್ಲ, ಯಾಕಂದ್ರೆ ಕಾಲೆಲ್ಲ ಮಡಚಬೇಕು, ಇದೆಲ್ಲ ಮಾಡಬೇಕು. ಆದರೆ ಆ ಸಂದರ್ಭದಲ್ಲಿ ನನಗೆ ಆ ಮಟ್ಟಕ್ಕೆ ಹೆಚ್ಚು ಕಮ್ಮಿ ಅವರು ಕಾಲು ಹೋಗೋವರೆಗೂ 4-5 ವರ್ಷ ಹೆಂಗೆ ಅಂತಂದರೆ ನಾನು ಇಬ್ಬರು ಫ್ರೆಂಡ್ಸ್ ಆಗಿದ್ವಿ. ಫ್ರೆಂಡ್ಸು ಹಿಂಗೆ ಎಕ್ಸಸೈಸ್ ಮಾಡೋದು, ಮಾತಾಡ್ತಾ ಅಷ್ಟು ಕ್ಲೋಸ್ ಆಗೋದ್ವಿ ನಾವು. ಯಾವ ಜನ್ಮದ ಪುಣ್ಯ ನನಗೆ ಗೊತ್ತಿಲ್ಲ. ರಾಯರನ್ನ ರಾಘವೇಂದ್ರ ಸ್ವಾಮಿನೇ ಇವರು ಅಂತ ತಿಳ್ಕೊಂಡಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಎಕ್ಸಸೈಸ್ ಮಾಡೋರು. ನಾನು ಹೇಳ್ತೇನೆ, ಪ್ರತಿದಿನ ನಾನು ಅಣ್ಣವ್ರಿಗೆ ಎಕ್ಸಸೈಸ್ ಮಾಡಿಸ್ಬೇಕಾದ್ರೆ ನಾನು ರಾಯರಿಗೆ ಮಾಡಿಸ್ತಾ ಇದ್ದೀನಿ ಅಂತಲೇ ತಿಳ್ಕೊಂಡಿದ್ದೀನಿ ನಾನು, ಸತ್ಯವಾಗ್ಲೂ. ಯಾಕಂದರೆ ಇವತ್ತು ನಾವು ಕಣ್ಮುಚ್ಕೊಂಡು ನಾವು ರಾಘವೇಂದ್ರ ಸ್ವಾಮಿ ಫೋಟೋಲ್ಲಿ ನೋಡಿರ್ಬೋದು, ಆದರೆ ಆ ಪಾತ್ರನ ನಾವು ನೋಡೋದು ರಾಜ್ಕುಮಾರ್ ಅವರಿಂದ. ಯಾಕಂದರೆ ಕಣ್ಮುಚ್ಕೊಂಡ್ರೆ ರಾಘವೇಂದ್ರ ಸ್ವಾಮಿ ಜ್ಞಾಪಕ ಬರೋದು ಎಲ್ಲೇ ಹೆಚ್ಚೇರು ಅಂತಂದರೆ ಅಪ್ಪಾಜಿಯವರ ಜ್ಞಾಪಕಕ್ಕೆ ಬರ್ತಾರೆ. ನಾವು ಕೃಷ್ಣನ ನೋಡಿಲ್ಲ, ಕಣ್ಮುಚ್ಕೊಂಡ್ರೆ ಅಪ್ಪಾಜಿಯವರ ಜ್ಞಾಪಕಕ್ಕೆ ಬರ್ತಾರೆ, ಯಾಕಂದರೆ ಆ ಕೃಷ್ಣನ ಪಾತ್ರ ಮಾಡಿರೋದಕ್ಕೆ. ಸೊ ಈ ಥರ ನನಗೆ ಹೆಂಗಾಯಿತು ಅಂತಂದರೆ ಆ ರಾಯರೇ ನನಗೆ ಕರುಣಿಸಿದ್ರು ಅನ್ನೋ ಒಂದು ಮಟ್ಟದಲ್ಲಿ ನಾನು. ಆದರೆ ಆಮೇಲೆ ಇನ್ನೊಂದು ವಿಚಾರ ಅಂದರೆ ಎಷ್ಟು ಕ್ಲೋಸ್ ಆಗಿಬಿಟ್ವಿ ಅವರು ನಾವು ಅಂತಂದರೆ, ಅವ್ರಿಗೆ ಆಪ್ರೇಷನ್ ಆದಮೇಲೆ ಎಷ್ಟು ಬಾಡಿಲಿ ವೀಕ್ನೆಸ್ ಇತ್ತು, ಮಾಡ್ತಾ ಎಕ್ಸಸೈಸ್ ಮಾಡ್ತಾ ಅವ್ರಿಗೆ ಮಾಡಿಸ್ತಾ ಅವರು ಪ್ರತಿ ಒಂದು ದಿನವೂ ನನಗೆ ಅವರು ಒಂದು ಹಳೆ ಕಥೆಗಳು ಹೇಳೋರು. ಜೊತೆಗೆ ನಾವು ಮಾಡಿಸ್ತಾ ಇದ್ವಿ, ಜೊತೆಗೆ ಕೂತ್ಕೊಂಡು ಎಲ್ಲ ಆದಮೇಲೆ ಅವ್ರು ಬಿಡ್ತಾನೆ ಇರಲಿಲ್ಲ, ಕೂತ್ಕೊಂಡು ಟಿಫನ್ ಮಾಡಿ ಜೊತೆಗೆ ಅವರು ಟಿಫನ್ ಮಾಡಿದ್ರೆ ಕಳಿಸ್ತಾನೆ ಇರಲಿಲ್ಲ. ಒಂದು ದಿವಸ ಒಂದು ಘಟನೆ ಏನಾಯಿತು ಅಂತಂದರೆ, ನಾನು ಎಕ್ಸಸೈಸ್ ಮಾಡಿಸಿದ್ಮೇಲೆ ಟಿಫನ್ ಮಾಡೋದು ರೆಗ್ಯುಲರ್ ಅವರು ನಾವು ಮಾತಾಡಬೇಕು ಅಂತ ಸಹ ಏನಾಯಿತು, ಎಕ್ಸಸೈಸ್ ಮಾಡ್ತಾಯಿದ್ವಿ. ಮೇಲೆ ಮನೆಯಿಂದ ಬಂದು ಅಪ್ಪಾಜಿ ಯಾರೋ ಬಂದಿದ್ದಾರೆ ಮಾತಾಡಬೇಕಂತೆ ಅಂತ ಅಂದರು. ಸರಿ ಆಯಿತು, ಎಕ್ಸಸೈಸ್ ಎಲ್ಲ ಆದಮೇಲೆ ವೆಂಕಟೇಶ್ವರ ಇಲ್ಲೇ ಕೂತಿರಿ, ಟಿಫನ್ ಮಾಡೋಕ್ಕೆ ಅಭ್ಯಾಸ ಆಗಿತ್ತಲ್ಲ ಟಿಫನ್ ಮಾಡೋದೆಲ್ಲ, ಇಲ್ಲೇ ಕೂತಿರಿ, ಒಂದು 5 ನಿಮಿಷ ಹೋಗಿ ಬರ್ತೀನಿ ಅಂತಂದ್ರು. 10 ನಿಮಿಷ 1/4 ಗಂಟೆ ಆದರೂ ಬಂದಿಲ್ಲ. ಅಪ್ಪಾಜಿಯವ್ರು ಬರೋಲ್ಲ ಇವತ್ತು ಅಂದ್ಬಿಟ್ಟು ಇವತ್ತು ಟಿಫನ್ ಇಲ್ಲ ಅಂತ ನಾನು ಹೊರಟ್ಬಿಟ್ಟೆ. ಪ್ರಸನ್ನ ಥಿಯೇಟ್ರ್ ಮಾಗಡಿ ರೋಡ್ ಹತ್ರ ಬರ್ತಾಯಿದ್ದೀನಿ, ಫೋನ್ ಬಂತು. ಫೋನ್ ತೊಗೊಂಡು ಹಿಂಗೆ ರಿಸೀವ್ ಮಾಡೋದು, ಏನು ರೀ ವೆಂಕಟೇಶ್ವರೇ, ನಾ ಇರಿ ಅಂತಂದರೆ ಟಿಫನ್ ಮಾಡೋ ಜೊತೆಲಿ ಇರಿ ಅಂತಂದರೆ ಎಲ್ಲಿ ನೀವು ಹೊರಟುಬಿಟ್ಟಿದ್ದೀರಿ ಅಂತ ಅಷ್ಟು ನನಗೆ ಗಾಬರಿ ಆಗೋಗ್ಬಿಡ್ತು. ಫೋನ್ ನೀವು ಬರೋವರೆಗೂ ನಾನು ಟಿಫನ್ ಮಾಡಲ್ಲ. ಯಪ್ಪ ಯಾವ ಮಟ್ಟಕ್ಕೆ ಅಂತಂದರೆ ಇಡೀ ಪ್ರಪಂಚನೇ, ಇಡೀ ದೇಶನೇ, ಇಡೀ ಕರ್ನಾಟಕದ ಜನತೆನೇ ಡಾಕ್ಟರ್ ರಾಜ್ಕುಮಾರ್ ಆರಾಧ್ಯ ದೈವ ಅಂತ ಪೂಜೆ ಮಾಡೋರು ಒಬ್ಬರು ನನ್ನ ಹತ್ರ ಫೋನ್ ಮಾಡಿ, ನೀವು ಟಿಫನ್ ಯಾಕೆ ಮಾಡಿಲ್ಲ, ನಾನು ಮಾಡಲ್ಲ, ನೀವು ಬನ್ನಿ, ನೀವು ಬರೋವರೆಗೂ ನಾನು ಟಿಫನ್ ಮಾಡಲ್ಲ ಅಂತ ಅನ್ನಬೇಕು ಅಂತಂದರೆ ಇದೆಲ್ಲ ರಾಯರ ಆಶೀರ್ವಾದ. ಮನೆಗೂ ಬಿಟ್ಟೇ ಇಲ್ಲ ಹೋಗೋವರೆಗೂ. ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಪೀಕ್ ಟೈಮ್ ಆಗೋಯ್ತು, 10 ಗಂಟೆ ಆಗೋಯ್ತು ಅಪ್ಪಾಜಿ, ನಾನು ಬರೋಷ್ಟು 1 ಅವರ್ ಆಗುತ್ತೆ, ನಿಮ್ಗೆ ಲೇಟ್ ಆಗುತ್ತೆ ಟಿಫನ್. ಒಂದು 10 ಸಲ ಕೇಳಿದೆ. ಕೊನೆಗೆ ನಾನು ರಿಕ್ವೆಸ್ಟ್ ತಡಿ ನಾಡಿದ್ರೆ ಅವರು ಆಯಿತು ನಾಳೆ ಬರಬೇಕು ಅಂತ, ಅಪ್ಪಾಜಿ ಬರ್ತೀನಿ ಅಂತ. ಸರಿ ಆಯಿತು, ಮಾರನೇ ದಿವಸ ಮಾಮೂಲಿ ಎಕ್ಸಸೈಸ್ ಮಾಡೋಕ್ಕೆ ಹೋದರೆ ವಾಕಿಂಗ್ ಮಾಡಿಬಿಟ್ಟು ಕಾಯ್ಕೊಂಡು ಕೂತಿದ್ದಾರೆ ಗೇಟ್ ಹತ್ರ ಚೇರ್ ಹಾಕ್ಕೊಂಡು. ನಾನು ಯಾರೋ ಒಬ್ಬ ಸಣ್ಣ ಕಲಾವಿದ ನನ್ನನ್ನು ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಯ್ಕೊಂಡು ಕೂತಿದ್ದಾರೆ ಅಂತಂದರೆ ಇದು ನಂಬೋ ಮಾತಾ ಯೋಚನೆ ಮಾಡಿ. ನಾನು ಬೈಕ್ ತೊಗೊಂಡು 7 ಗಂಟೆಗೆ ಅಲ್ಲಿ 6:30 ಇರಬೇಕಿತ್ತು. ನಾನು ಯಾರೋ ಒಬ್ಬರು ಮಾತಾಡಿಸಿ ಟ್ರಾಫಿಕ್ ಏನೋ ಒಂದು ಲೇಟ್ ಆಗೋಯ್ತು. 6:30 ಅವ್ರಿಗೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕಿತ್ತು. 6:45 7 ಗಂಟೆ ಆಗೋಯ್ತು. 20 ನಿಮಿಷ ಸೆಕ್ಯೂರಿಟಿ ಇದ್ರು ಅವಾಗ. ವೆಂಕಟೇಶ್ ಬಂದ್ರ ಅಂತ ಚೇರ್ ಹಾಕ್ಕೊಂಡು ಆ ಈ ಕಾಂಪೌಂಡಿಂದ ಒಳಚೇರ್ಕೆ, ಗೇಟಿಂದ ಒಳಚೇರ್ಕೆ ಚೇರ್ ಹಾಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ಒಂದು 10 ಸಲ ಕೇಳಿರ್ಬೋದು ವೆಂಕಟೇಶ್ ಬಂದ್ರ ಅಂತ. ಕೊನೆಗೆ ನಾನು ಬೈಕ್ ನಿಲ್ಲಿಸ್ತಾ ಇದ್ದೀನಿ, ಅಲ್ಲಿ ಸೆಕ್ಯೂರಿಟಿ ಅವಾಗ ಪೊಲೀಸ್, ಸಾರ್ ಓಡ್ ಬನ್ನಿ ಸಾರ್, ನಿಮ್ಮನ್ನು ಒಂದು 10 ಸಲ ಕೇಳ್ಬಿಟ್ರು ಅಪ್ಪಾಜಿಯವರು. ಯಾಕಣ ಅಂತ ನಾನು ಗಾಬರಿ ಹೋದೆ. ಕಾಯ್ಕೊಂಡು ಕೂತಿದ್ದಾರೆ ನೋಡಿ ಸರ್, ಗೇಟ್ ತೆಗೆದ್ರೆ ಅಲ್ಲಿ ಕೂತ್ಕೊಂಡ್ಬಿಟ್ಟವ್ರು ಕಾಯ್ಕೊಂಡು. ಯಾರು? ಡಾಕ್ಟರ್ ರಾಜ್ಕುಮಾರ್ ಅವರು. ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅಯ್ಯೋ ಅಪ್ಪಾಜಿ, ಏನಪ್ಪಾಜಿ, ನಾನು ಯಾರೋ ಒಬ್ಬ ಚಿಕ್ಕ ಹುಡುಗ ನನ್ನನ್ನು ಕಾಯ್ಕೊಂಡು ಇಲ್ಲ ಬನ್ನಿರಿ ಅಳಕ್ಕೆ ಶುರು ಆಗ್ಬಿಟ್ಟೆ ನಾನು. ಒಂದು 20 ನಿಮಿಷ ಕಾಯಿಸ್ಬಿಟ್ನಲ್ಲ. ಜೀವನದಲ್ಲಿ ರಾಜ್ಕುಮಾರು ನನಗೋಸ್ಕರ 20 ನಿಮಿಷ ಕಾದಿದ್ದಾರೆ ಅಂತಂದರೆ ಯಾವ ಜನ್ಮದ ಪುಣ್ಯ ಇದು. ಕೊನೆಗೆ ನಾನು ಅಳೋದು ನೋಡ್ಬಿಟ್ಟು ಅವ್ರಿಗೆ ಬೇಜಾರಾಗೋಗ್ಬಿಡ್ತು. ಯಾಕ್ರಿ ಅಂತ ಅವರೇ ಕಣ್ಣಲ್ಲಿ ಹಿಂಗೆ ಒರೆಸಿದ್ರು. ಯಾಕ್ರಿ ನೀವು ಅಳಬೇಡಿರಿ, ಎಲ್ಲೂ ಇಲ್ಲ, ನನ್ನ ಹೃದಯದಲ್ಲಿದ್ದೀರ ನೀವು ಅಂತ ತಬ್ಕೊಂಡ್ರು. ಅವ್ರ ಎದೆಗೆ ನನ್ನ ಎದೆ ಟಚ್ ಆದ ನನಗೆ ಈ ಒಂಥರ ಸಿನಿಮಾದಲ್ಲಿ ಗುಡುಗು ಮಿಂಚು ಶಿಡ್ಲು ಹೊಡಿತದಲ್ಲ ಹಂಗಾಗೋಗ್ಬಿಡ್ತಾರೆ ನನಗೆ. ಏನಪ್ಪ ಯಾರ ಭಗವಂತ ರಾಯರೇ, ಕೊಟ್ಟೆ, ಈ ಮಟ್ಟಕ್ಕೆ ಕೊಟ್ಟಲ್ಲಪ್ಪ ನೀನು ಭಗವಂತ. ರಾಜ್ಕುಮಾರ್ ಅವರು ನನ್ನ ಹೃದಯದಲ್ಲಿ ಇದೆಯಾ ಅಂತ ಅಂದರೆ ಅದು ಏನು ಅರ್ಥ? ನನಗೆ ಒಂಥರ ಶಾಕ್ ಆಗೋಗ್ಬಿಡ್ತು. ಅವರೇ ಸಮಾಧಾನ ಮಾಡಿದ್ರು. ನಾನು ಬನ್ನಿ ಎಕ್ಸಸೈಸ್ ಮಾಡೋಣ ಬನ್ನಿ ಅಂದರು. ಸರಿ ಆಯಿತು, ಅವತ್ತಿನ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ವರ್ಕೌಟ್ ಮುಗಿಸಿದ್ವಿ. ಅದಾದಮೇಲೆ ತಿರ್ಗಿ ಆ್ಯಸ್ ಇಟ್ ಈಸು ಮಾಮೂಲಿ ಕೆಳಗೆ ನೋಡಿ, ಮೇಲೂ ಅವ್ರ ಮನೇಲಿ ಕೂತ್ಕೊಂಡು ಟಿಫನ್ ಮಾಡೋರು ಕೆಳಗೆ ಪಾರ್ಕಿಂಗಲ್ಲಿ ಎಕ್ಸಸೈಸ್ ಮಾಡ್ತಾಯಿದ್ವಿ. ಅಲ್ಲಿ ಟೇಬಲ್ಗಳಲ್ಲಿ ನಾವು ರೆಗ್ಯುಲರ್ ಊಟ ತರಿಸಿ, ಅವತ್ತು ದೋಸೆ ಈಗಲೂ ಜ್ಞಾಪಕ ಇದೆ. ದೋಸೆನ ಹಿಂಗೆ 2 ಹಾಕಿ ತಿಂದಮೇಲೆ ಬೇಡಪ್ಪಾಜಿ ಸಾಕು ಅಂದಮೇಲೆ ಇಲ್ಲ ಅಂತ ಹಿಂಗೆ ತಿಂದು ಒಂದು ಅರ್ಧ ದೋಸೆ ತಿನ್ನಿ ಅಂತ ಬಲಗೈಯಿಂದ ಹಾಕಿ ಅವರು ಚಟ್ನಿ ಹಾಕಿ ತಿಂದು ಅವರು ತಿಂದುಬಿಟ್ಟು ಆಮೇಲೆ ಬಂದ್ವಿ. ಇದು
ನಿಮಗೆ ಕೇಳೋದಕ್ಕೆ ತುಂಬ ಆಶ್ಚರ್ಯ ಆಗುತ್ತೆ. ಕೆಲವು ಫೋಟೋಸು ನಿಮ್ಗೆ ಪ್ಲೇ ಆಗುತ್ತೆ ನೋಡಿ. ನಿಜವಾಗ್ಲೂ ಆ ಒಂದು ಸಂದರ್ಭ ಆವತ್ತಿನ ದಿನ ನಾನು ಈಗಲೂ ನನಗೆ ಯೋಚನೆ ಮಾಡಿದ್ರೆ, ಅಯ್ಯೋ ಅಪ್ಪ ಭಗವಂತ ರಾಯರೇ, ನಾನೇನು ಅಪ್ಪಾಜಿಯವ್ರ ಹತ್ರ ಅಷ್ಟು ಕ್ಲೋಸ್ ಆಗಿದ್ದಿದ್ದು, ಮಾತಾಡ್ತಿದ್ದಿದ್ದು, ಫ್ರೆಂಡ್ ಥರ ಆಗೋಗ್ಬಿಟ್ಟಿದ್ವಿ. ಯಾಕಂದರೆ ಒಂದು ಫ್ರೆಂಡಿಗೆ ಒಬ್ಬ ಫ್ರೆಂಡು ಶೇರ್ ಮಾಡ್ಕೊಬೋದು ಕೆಲವನ್ನ. ಆ ಥರ ಮನಸ್ಸು ಬಿಚ್ಚಿ ನನ್ನ ಹತ್ರ ಅಷ್ಟು ಒಂದು ಫ್ರೆಂಡ್ ಥರನೇ ಟ್ರೀಟ್ ಮಾಡ್ತಾಯಿದ್ರು ನನ್ನನ್ನು. ಎಲ್ಲ ಕತೆ ಹೇಳೋರು, ಹಳೇ ಕತೆಗಳು, ನಾಟಕದ ಕತೆ, ಅವ್ರ ಊಟಕ್ಕೆ ಎಷ್ಟು ಪ್ರಾಬ್ಲಮ್ ಪಟ್ಟರು, ಸಿನಿಮಾಗೆ ಹೆಂಗೆ ಬಂದರು, ಪ್ರತಿಯೊಂದು ನನ್ನ ಹತ್ರ ಇವತ್ತೇನಾದರೂ ಒಂದು ತಂದೆ ತಾಯಿ ಮೇಲೆ ಭಕ್ತಿ ಆಗಿರ್ಬೋದು, ಸಿನಿಮಾದ ಮೇಲೆ ಪ್ರೀತಿ, ಭಕ್ತಿ, ಗೌರವ ಆಗಿರ್ಬೋದು, ನಾನು ಹೋಗುವಂಥ ಟೈಮಿಂಗ್ಸ್ ಆಗಿರ್ಬೋದು, ಇದೆಲ್ಲ ಏನೇ ಒಂದು ನನ್ನ ನಡವಳಿಕೆ ಚೇಂಜ್ ಇದೆ ಅಂತಂದರೆ, ಇವತ್ತು ಬೆಳಗಿನ ಜಾವ ಪೂಜೆ 3:30 ಎದ್ದು ಸ್ನಾನ ಪೂಜೆ ಮಾಡಿ ಆಮೇಲೆ ನಾನು ಒಂದಷ್ಟು ಸ್ವಲ್ಪ ಮುದ್ದೆ ಇಟ್ಟು ತಿನ್ಕೊಂಡು ಆಮೇಲೆ ಕ್ಲಾಸ್ಗೆ ಹೋಗ್ತೀನಿ. ಇದೆಲ್ಲ ಕಲ್ತಿದ್ದು ಬ್ರಾಹ್ಮಿ ಮುಹೂರ್ತದ ಪೂಜೆ ಇದೆಯಲ್ಲ, ರಾಯರ ಪೂಜೆ, ಅದು ಎಷ್ಟು ಶ್ರೇಷ್ಠ ಅಂದರೆ ಅದಾದಮೇಲೆ ಗೊತ್ತಾಗಿದ್ದು ನನಗೆ. ಇದುವರೆಗೂ 3:30 ಡೈಲಿ ಹೇಳೋದು ನಾನು. ಸ್ನಾನ ಮಾಡಿ ಫಸ್ಟು ರಾಯರ ಪೂಜೆ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ 5:30, 5:45 ಇಷ್ಟು ಮುದ್ದೆ ತಿನ್ಕೊಂಡು 5:45, 6 ಗಂಟೆ ನಾನು ಕ್ಲಾಸ್ಗಳಿಗಿದೆ. ನನ್ನ ಕ್ಲಾಸ್ ಇದೆ, ಪ್ರಶಾಂತ್ ಥಿಯೇಟ್ರ್ ಮತ್ತು ಮಾಡಿರೋ ಸ್ಟಂಟ್ ಕ್ಲಾಸ್ಗಳು, ಬಡ ಮಕ್ಳಿಗೆ ಒಂದಷ್ಟು ಜನಕ್ಕೆ ರಾಯರ ಆಶೀರ್ವಾದದಿಂದ ಕ್ಲಾಸ್ ಮಾಡ್ತೀನಿ. ಇದೆಲ್ಲ ಮಾಡಬೇಕು ಅಂತಂದರೆ ಯಾರು ಪ್ರೇರಣೆ ಅಂದರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು.